ಕಲಬುರಗಿ ನಗರದಲ್ಲಿ ರಸ್ತೆ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಯೋಜನೆಗೆ ಚಾಲನೆ ದೊರೆತಿದೆ. ನಗರ ಅಭಿವೃದ್ಧಿ ಇಲಾಖೆ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಹಂತ 2.0 ಅಡಿಯಲ್ಲಿ 2024-25ನೇ ಸಾಲಿನ ಪ್ಯಾಕೇಜ್ ಸಂಖ್ಯೆ 3ರ ಉಪ ಅಂದಾಜು 23 ಅಡಿ ಸರ್ಕಾರಿ ಆಸ್ಪತ್ರೆಯಿಂದ ಎಸ್ಟಿಬಿಟಿ ವರೆಗೆ ರಸ್ತೆ ಡಾಂಬರೀಕರಣ ಹಾಗೂ ಯುಟಿಲಿಟಿ ಡಕ್ಟ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷ ರಾಜೀವ್ ಜಾನಿ, ಉಪ ಮಹಾಪೌರರಾದ ತೃಪ್ತಿ ಶ್ರೀನಿವಾಸ್ ಲಾಖೆ, ಜನಪ್ರತಿನಿಧಿಗಳು, ವಾರ್ಡನ್, ನಾಗರಿಕರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ರಸ್ತೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಂಚಾರ ಸುಗಮವಾಗಲಿದ್ದು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಜೊತೆ ಎಸ್ಬಿ ಟೈಮ್ಸ್ ನ್ಯೂಸ್ ಕಲಬುರಗಿ. ಜನರಾಗಿರ್ತಕ್ಕಂಥ MGNBY ಅಮೌಂಟ್ 24-25 ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಸೌತ್ ಮತ್ತು ನಾರ್ತ್ ಎರಡೂ ಸೇರಿ 120 ಕೋಟಿ ರೂಪಾಯಿ MGNNY ಸ್ಕೀಮ್ನಲ್ಲಿ ಈ ರಸ್ತೆ ಅಗಲೀಕರಣ ಮತ್ತು ಫುಟ್ಪಾತ್ ತೆಗೆದುಕೊಂಡು ಸುಮಾರು 1 ಕೋಟಿ ರೂಪಾಯಿ 400 ಮೀಟರ್ ಲೆಂತ್ 150 ನಂಬರ್ನ ರಿಪೇರಿ ಹ್ಯಾನ್ ಹೋಲ್ ಮತ್ತು 800 ಮೀಟರ್ ಮತ್ತು 300 ಮೀಟರ್ ಡೈ ಸೆಟ್ಟಿಂಗ್ ಹೋಲ್ಸ್ ಏನಪ್ಪ ಇದು ಸ್ವಲ್ಪ ಪಕ್ಕದಲ್ಲಿ ಶಿಫ್ಟ್ ಮಾಡಿ ರೋಡ್ ಆಗಲೇ 7 ಮೀಟರ್ ರಸ್ತೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಎಸ್ಟಿಮೇಟ್ 1 ಕೋಟಿ ರೂಪಾಯಿಯಲ್ಲಿ ಇವತ್ತು ನಾವು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆಯ ಪೂಜ್ಯ ಉಪಮಹಾಪೌರರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಮಹಾಪೌರರಾದಂಥ ದಶರಥ್ ಬಾಬು ಹೊಂಟಿಯವರು, ವಸಂತವರು, ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಣಿ ಮೇಡಮ್ ಅವರು, ಎಲ್ಲ ನಿನ್ನೆ ಅವರು, ಎಲ್ಲ ನಮ್ಮ ಹಿರಿಯ ಈ ಕಾಲನಿಯ ಮುಖಂಡರುಗಳು ಎಲ್ಲರೂ ಸೇರಿ ಇದನ್ನು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಮೊನ್ನೆ ಎತ್ತಿದ್ರೊಳಗೆ ಬಂದಾಗ ಕೂಡ 4 ಕೋಟಿ ರೂಪಾಯಿ ಸರ್ವಿಸ್ ರೋಡು ಚಾಲೂ ಮಾಡಿದ್ವಿ. ಇದೇ ಪ್ರಕಾರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು ಕೂಡ ದಿನ ಒಂದೊಂದರಂತೆ ನಾವು ಪೂಜೆ ಮಾಡಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಸಾರ್ವಜನಿಕರು ಯಾವುದೇ ರೀತಿಯಿಂದ ಕಳಪೆ ದರ್ಜೆ ಆಗದಂತೆ ಸ್ಟ್ರಿಕ್ಟಾಗಿ ನೋಡಿ, ಏನಾದರೂ ಕಳಪೆ ಕಂಡ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ನಿಲ್ಲಿಸಬೇಕು. ಅದು ಆ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ಸ್ಟಾರ್ಟ್ ಆಗದಂತೆ ನೋಡಿಕೊಂಡು ನಮ್ಮ ಗಮನಕ್ಕೆ ತರಬೇಕು. ಇನ್ನೇನು ಕೂಡ ಇಲ್ಲಿ ಅದೀನಿ ಕಳಪೆ ಏನಾದರೂ ಆದರೆ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಇದು ಕಳಪೆ ದರ್ಜೆದು ಆಗಬಾರ್ದು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವು ಯಾವತ್ತೂ ಎಂಥದಕ್ಕೆ ಸಹಿಸೋದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ. ಧನ್ಯವಾದ.